ನಮಸ್ಕಾರ ಪುಟ್ಟ ಗೆಳೆಯರೆ. ಸಾಯಂಕಾಲ ಆದ ತಕ್ಷಣ ನಾವೆಲ್ಲ ಎಲ್ಲಿಗೋಡ್ತೀವಿ? ಹೌದು, ಪಾರ್ಕು ಅಥವಾ ಆಟದ ಮೈದಾನಕ್ಕೆ. ಖಂಡಿತ. ಪಾರ್ಕ್ ಅಂದ್ರೇನೆ ಒಂದು ಮಜಾ ಅಲ್ವಾ? ಹೌದು, ಸ್ಲೈಡ್, ಜೋಕಾಲಿ, ಸೀಸಾ ಆಡೋಕೆ ಅಂತ. ಆದರೆ ನಾವು ದಿನ ಆಡುವ ಈ ಪಾರ್ಕು ಕೇವಲ ಆಟದ ಜಾಗ ಅಲ್ಲ, ಅದೊಂದು ದೊಡ್ಡ ಸೈನ್ಸ್ ಲ್ಯಾಬ್ ಅಂತ ನಾನು ಹೇಳಿದ್ರೆ. ವಾವ್, ಸೈನ್ಸ್ ಲ್ಯಾಬಾ? ಕೇಳೋಕೆ ಸಖತ್ ಕುತೂಹಲ ಆಗಿದೆ. ಹೌದು, ಇವತ್ತು ನಾವು ಆಟದ ಜೊತೆಗೆ ಚಲನೆ ಅಂದ್ರೆ ಟೈಪ್ಸ್ ಆಫ್ ಮೋಷನ್ ಬಗ್ಗೆ ಡೀಪ್ ಡೈವ್ ಮಾಡೋಣ. ಇದು ಒಳ್ಳೆ ವಿಷಯ. ಯಾಕಂದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಚಲಿಸುವಾಗ ಒಂದೇ ರೀತಿ ಹೋಗಲ್ಲ. ಅದರ ದಾರಿ ಬೇರೆ ಬೇರೆ ಇರುತ್ತೆ. ಅಂದ್ರೆ ಈಗ ಸ್ಲೈಡ್ ಅಥವಾ ಜಾರುಬಂಡಿ ಆಡ್ತೀವಲ್ಲ, ಮೇಲಿಂದ ಕೆಳಗೆ ಸರ್ರನೆ ಬರ್ತೀವಿ. ಕರೆಕ್ಟ್. ನಾನು ಸ್ಲೈಡ್ನಲ್ಲಿ ಜಾರುವಾಗ ನೇರವಾಗಿ ಕೆಳಗೆ ಬರ್ತೀನಿ. ಯಾಕೆ ಗಾಳಿಯಲ್ಲಿ ತೇಲಲ್ಲ? ಇದು ಯಾವ ಮೋಷನ್? ಅದಕ್ಕೆ ಮುಖ್ಯ ಕಾರಣ ಗ್ರಾವಿಟಿ. ಭೂಮಿ ಪ್ರತಿಯೊಂದು ವಸ್ತುವನ್ನು ನೇರವಾಗಿ ತನ್ನ ಕಡೆಗೆ ಎಳೆಯುತ್ತೆ. ಓಹೋ, ಅಂದ್ರೆ ಗ್ರಾವಿಟಿ ನಮ್ಮನ್ನ ಕೆಳಗೆ ಎಳೆಯುತ್ತೆ. ಹೌದು. ಹೀಗೆ ಒಂದು ವಸ್ತು ಯಾವುದೇ ತಿರುವು ಇಲ್ಲದೆ ಒಂದೇ ನೇರವಾದ ರೇಖೆಯಲ್ಲಿ ಚಲಿಸಿದರೆ ಅದನ್ನ ಲೀನಿಯರ್ ಮೋಷನ್ ಅಂತ ಕರೀತಾರೆ. ಲೈಕ್ ಮರದಿಂದ ಹಣ್ಣು ಕೆಳಗೆ ಬೀಳೋದು ಕೂಡ ಲೀನಿಯರ್ ಮೋಷನ್ ಅಲ್ವಾ? ಎಕ್ಸಾಕ್ಟ್ಲಿ. ಅದು ನೇರವಾಗಿ ಕೆಳಗೆ ಬರುತ್ತೆ. ಸರಿ, ನೇರವಾಗಿ ಹೋದರೆ ಲೀನಿಯರ್ ಮೋಷನ್. ಆದರೆ ನಮ್ಮೂರಿನ ಜಾತ್ರೆಯಲ್ಲಿ ದೊಡ್ಡ ಜೈಂಟ್ ವೀಲ್ ಇರುತ್ತಲ್ಲ, ಹೌದು. ಅಥವಾ ಪಾರ್ಕ್ನಲ್ಲಿ ಆ ಗುಂಡೆಗೆ ತಿರುಗುವ ಮೆರಿಗೋ ರೌಂಡ್ ಆಡ್ತೀವಿ, ಅಲ್ಲಿ ನಾವು ನೇರವಾಗಿ ಹೋಗಲ್ಲ, ಗುಂಡೆಗೆ ಸುತ್ತುತ್ತೀವಿ ಅಲ್ವಾ? ಕರೆಕ್ಟ್. ಅಲ್ಲಿ ನಾವು ಸರ್ಕ್ಯುಲರ್ ಮೋಷನ್ ನೋಡ್ತೀವಿ. ಆದರೆ ನಾವು ಯಾಕೆ ಆಚೆ ಹಾರಿ ಹೋಗಲ್ಲ, ಅಷ್ಟು ಸ್ಪೀಡಾಗಿ ತಿರುಗಿದ್ರೂ ಕೂಡ? ಯಾಕಂದ್ರೆ ಅಲ್ಲಿ ಒಂದು ಸೆಂಟರ್ ಪಾಯಿಂಟಿಂದ ಒಂದೇ ಅಂತರದಲ್ಲಿ ಅಂದ್ರೆ ರೌಂಡ್ ಆಗಿ ತಿರುಗುತ್ತಿಲ್ಲ. ಓ, ಒಂದ್ ಸೆಂಟರ್ ಪಾಯಿಂಟ್ ಇರುತ್ತೆ. ಹೌದು. ಇದಕ್ಕೆ ಒಂದು ಸುಲಭದ ಪ್ರಯೋಗ ಮಾಡಿ ನೋಡ್ಬೋದು. ಒಂದು ದಾರಕ್ಕೆ ರಬ್ಬರ್ ಕಟ್ಟಿ ತಲೆ ಸುತ್ತ ತಿರುಗಿಸಿದ್ರೆ ಆ ದಾರ ರಬ್ಬರ್ ಆಚೆ ಹಾರಿ ಹೋಗದ ಹಾಗೆ ಎಳೆದು ಹಿಡಿದಿಟ್ಕೊಳ್ಳುತ್ತೆ. ಹೌದು ತಾನೆ? ಮೆರಿಗೋ ರೌಂಡ್ನಲ್ಲೂ ಅಷ್ಟೇ. ಆ ಮಧ್ಯದ ಕಂಬ ನಮ್ಮನ್ನ ಒಳಮುಖವಾಗಿ ಇಳಿಯುತ್ತಿರ್ತದೆ. ಹಾಗಾಗಿ ಆ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವೆಲ್ಲ ಸುರಕ್ಷಿತವಾಗಿರ್ತೀವಿ. ವಾವ್, ಇದು ಸಖತ್ತಾಗಿದೆ. ಆದ್ರೆ ನನ್ನ ಫೇವರೇಟ್ ಆಟ ಜೋಕಾಲಿ. ಓ, ಎಲ್ಲರ ಫೇವ್ರೇಟ್ ಅದು. ಹೌದು ತಾನೆ? ಜೋಕಾಲಿ ಆಡುವಾಗ ನಾನು ರೌಂಡಾಗಿ ಸುತ್ತಲ್ಲ, ಹಾಗಂತ ನೇರವಾಗಿಯೂ ಹೋಗಲ್ಲ, ಮುಂದಕ್ಕೆ ಹೋಗ್ತೀನಿ ಮತ್ತೆ ಹಿಂದೆಗ್ ಬರ್ತೀರಾ? ಹೌದು. ನಾನೇನು ಮಾಡ್ದಿದ್ರು ಅದು ನನ್ನನ್ನ ವಾಪಸ್ ಯಾಕೆ ತರುತ್ತೆ? ಲೈಕ್ ಮರದ ಕುಂಬೆ ಗಾಳಿಗೆ ಅಲುಗಾಡಿದಾಗೂ ಹೀಗೆ ಆಗತ್ತಲ್ಲ? ಹೌದು. ಇಲ್ಲಿ ನಿಜವಾದ ಮ್ಯಾಜಿಕ್ ಇರೋದು. ಮುಂದಕ್ಕೆ ಹೋದಾಗ ಗ್ರಾವಿಟಿ ನಮ್ಮನ್ನ ಮತ್ತೆ ಕೆಳಗೆ ಎಳೆಯಲು ನೋಡುತ್ತೆ. ಅಚ್ಚಾ. ಆದ್ರೆ ನಮ್ಮಲ್ಲಿರುವ ವೇಗ ಅಂದ್ರೆ ಮೊಮೆಂಟಮ್ ನಮ್ಮನ್ನ ಹಿಂದಕ್ಕೆ ತಳ್ಳುತ್ತೆ. ಓಹೋ. ಹೀಗೆ ಒಂದೇ ಜಾಗದಿಂದ ಮುಂದೆ ಮತ್ತು ಹಿಂದೆ ಅಂದ್ರೆ ಟೂ ಅಂಡ್ ಫ್ರೋ ಹೋಗಿ ಬರುವ ಚಲನೆಗೆ ಆಸಿಲೇಟರಿ ಮೋಷನ್ ಅಂತಾರೆ. ಒಂದ್ ನಿಮಿಷ, ನಾನು ಯೋಚನೆ ಮಾಡ್ತಿರೋದು ಸರಿನಾ ಅಂತ ಹೇಳಿ. ನಾನು ಜೋಕಾಲಿಯಲ್ಲಿ ವೇಗವಾಗಿ ಹೋದ್ರೂ ಸರಿ, ಮೆಲ್ಲಗೆ ಹೋದ್ರೂ ಸರಿ, ಮುಂದಕ್ಕೆ ಹೋಗಿ ವಾಪಸ್ ಬರಕ್ಕೆ ಒಂದೇ ಸಮನಾದ ಸಮಯ ತಗೊಳುತ್ತೆ ಅಲ್ವಾ? ಹೌದು, ಲೈಕ್ ನಮ್ಮ ಮನೇಲಿರೋ ಗಡಿಯಾರದ ಪೆಂಡುಲಂ ತರ ಟಿಕ್ ಟಾಕ್ ಅಂತ. ಭಲೆ, ನೀವೇ ಯೋಚನೆ ಮಾಡಿ ಕಂಡಿಡಿದ್ರಿ ನೋಡಿ. ಅಂದ್ರೆ ಇದಕ್ಕೂ ಬೇರೆ ಹೆಸರಿದೆಯಾ? ಖಂಡಿತ. ಒಂದು ಚಲನೆ ನಿರ್ದಿಷ್ಟ ಸಮಯದಲ್ಲಿ ಮತ್ತೆ ಮತ್ತೆ ಮರುಕಳಿಸಿದ್ರೆ ಅದನ್ನ ಪೀರಿಯಾಡಿಕ್ ಮೋಷನ್ ಅಂತಾರೆ. ಓ, ಪೀರಿಯಾಡಿಕ್ ಮೋಷನ್. ಹೌದು. ಜೋಕಾಲಿ ಮುಂದೆ ಹಿಂದೆ ಹೋಗೋದ್ರಿಂದ ಆಸಿಲೇಟರಿ ಮೋಷನ್. ಹೌದು. ಮತ್ತು ಒಂದೇ ಸಮನಾದ ಸಮಯದಲ್ಲಿ ಮರುಕಳಿಸೋದ್ರಿಂದ ಅದು ಪೀರಿಯಾಡಿಕ್ ಮೋಷನ್ ಕೂಡ ಹೌದು. ಅಂದ್ರೆ ಪಾರ್ಕ್ನಲ್ಲಿ ಇಬ್ರು ಕೂತು ಆಡುವ ಸೀಸಾ ಕೂಡ ಪೀರಿಯಾಡಿಕ್ ಮೋಷನ್ ತಾನೆ? ಹೌದು. ಯಾಕಂದ್ರೆ ಅದು ಕೂಡ ಮೇಲೆ ಕೆಳಗೆ ಹೋಗಲು ನಿರ್ದಿಷ್ಟ ಸಮಯ ತೆಗೆದುಕೊಳ್ಳುತ್ತೆ. ನಿಖರವಾಗಿ ಹೇಳಿದ್ರಿ. ಕೇವಲ ಪಾರ್ಕ್ ಆಟಗಳು ಮಾತ್ರ ಅಲ್ಲ, ಭೂಮಿ ಸೂರ್ಯನ ಸುತ್ತ 365 ದಿನಗಳಲ್ಲಿ ಒಂದು ರೌಂಡ್ ಮುಗಿಸ್ತಲ್ಲ, ಅದು ಕೂಡ ಪೀರಿಯಾಡಿಕ್ ಮೋಷನ್. ಕರೆಕ್ಟ್. ಶಾಲೆಗಳಲ್ಲಿ ಸಮಯ ಆದಾಗ ಬೆಲ್ ಹೊಡೆಯುತ್ತಾರಲ್ಲ, ಆ ಶಬ್ದ ಕೂಡ ಒಂದು ನಿರ್ದಿಷ್ಟ ಅಂತರದಲ್ಲಿ ಮರುಕಳಿಸುತ್ತೆ. ಅದು ಕೂಡ ಪೀರಿಯಾಡಿಕ್. ಅಬ್ಬಾ, ಪಾರ್ಕ್ನಲ್ಲಿ ಆಡುವಾಗ ಗೊತ್ತಿಲ್ಲದೆ ಇಷ್ಟೆಲ್ಲ ಸೈನ್ಸ್ ಆಗ್ತಿರುತ್ತಾ? ಹೌದು. ಜಾರುಬಂಡಿಯಲ್ಲಿ ಲೀನಿಯರ್ ಮೋಷನ್, ತಿರುಗಾಲಿಯಲ್ಲಿ ಸರ್ಕ್ಯುಲರ್ ಮೋಷನ್. ಹೌದು. ಆಮೇಲೆ ಜೋಕಾಲಿಯಲ್ಲಿ ಆಸಿಲೇಟರಿ ಮೋಷನ್ ಮತ್ತು ಸಮಯದ ಪ್ರಕಾರ ನಡೆಯೋ ಪೀರಿಯಾಡಿಕ್ ಮೋಷನ್. ಹೌದು. ಆಟ ಆಡೋದು ಎಷ್ಟು ಮಜಾ ಕೊಡುತ್ತೋ, ಪ್ರತಿಯೊಂದ್ರಲ್ಲೂ ಯಾಕೀಗಾಗುತ್ತೆ ಅಂತ ಯೋಚನೆ ಮಾಡೋದು ಕೂಡ ಅಷ್ಟೇ ಖುಷಿ ಕೊಡುತ್ತೆ ಅಲ್ವಾ? ಖಂಡಿತ. ಮುಂದಿನ ಸಾರಿ ನಮ್ಮ ಪುಟ್ಟ ಗೆಳೆಯರು ಪಾರ್ಕಿಗೆ ಹೋದಾಗ ಅಲ್ಲಿ ನಡೆಯುವ ಬೇರೆ ಬೇರೆ ಮೋಷನ್ಸ್ನ ಅವರೇ ಖುದ್ದಾಗಿ ಗಮನಿಸಿ ನೋಡ್ಬಹುದು. ಹೌದು. ಸುತ್ತಮುತ್ತ ನಡೆಯುವ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡ್ರೆ ಕಲಿಯುವುದು ತುಂಬಾ ಸುಲಭ.